ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಮಾದಿಗ ಸಮಾಜದ ಕನಸು ನಿನ್ನೆ ನೆನಸಾಯಿತು. ಸಮಾಜದ ಬಹುದಿನ ಬೇಡಿಕೆ ಅಂಬೇಡ್ಕರ್ ಭವನ್ ನಗರದ ಹಳೆ ಕೋರ್ಟ್ ಜಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭವನವನ್ನು ನಿರ್ಮಾಣಕ್ಕೆ ಜಿಲ್ಲಾ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಪೂಜೆ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಮರಾಠ ನಿಗಮ ಮಂಡಳಿಯ ಅಧ್ಯಕ್ಷರಾದ ಮರೋಜಿರಾವ್, ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ, ತಾಲೂಕಿನ ದಂಡ ಅಧಿಕಾರಿಗಳಾದ ಜಿ ಸಂತೋಷ್ ಕುಮಾರ್, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಬಸವರಾಜರವರು ಹಾಗೂ ನಗರಸಭಾ ಪೌರಾಯುಕ್ತರಾದ ವಿ ಈರಮ್ಮ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಹನುಮಂತಪ್ಪ ಲಮಾನಿ, ಮಾದಿಗ ಸಮುದಾಯದ ಹಿರಿಯ ಮುಖಂಡರು, ಯುವ ಮುಖಂಡರು ಹಾಗೂ ನಗರಸಭಾ ಸದಸ್ಯರು, ವಿವಿಧ ಸಮಾಜದ ಮುಖಂಡರು, ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಇಲ್ಲ ಎಲ್ಲ ಇಲ್ಲ ಅಧಿಕಾರಿಗಳು ಕರಿಯಕ್ಕೆ ಹೋಗಿ ಬರ್ತಾರೆ. ಹೆಚ್ಚಿನ ರೀತಿಯಿಂದ ನಮ್ಮ ಎಲ್ಲ ಹರಿಹರ ಕ್ಷೇತ್ರದಲ್ಲಿ ಜನಗಳಿಗೆ ಒಳ್ಳೆ ಉಪಯೋಗ ಆಗುವ ರೀತಿಯಲ್ಲಿ ಈ ಒಂದು ಕಟ್ಟಡ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಇಚ್ಛೆ. ಅದೇ ನಿಟ್ಟಿನಲ್ಲಿ ನಮ್ಮ ಅಂಬೇಡ್ಕರ್ ಅವರ ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ಸಂವಿಧಾನದ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಾವು ಇವೆಲ್ಲ ಹೋಗೋಣ. ಅದೇ ನಿಟ್ಟಿನಲ್ಲಿ ಈಗ ಏನು ಪೂಜೆಯನ್ನು ಮಾಡಿದ್ದೀವಿ, ಬಹಳ ಒಂದು ಒಳ್ಳೆ ರೀತಿಯಿಂದ ನಾವು ನೀವು ಅವಸರ ಮಾಡಬೇಕಿದೆ. ಅದನ್ನ ಈಗ 2 ಕೋಟಿ ರೂಪಾಯಿ ಈ 2 ಕೋಟಿ ಮತ್ತೆ ಒಂದು ಒಳ್ಳೆ ರೀತಿಯಿಂದ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಎದುರುಗಡೆ ಬಹಳ ಒಂದು ಒಳ್ಳೆ ಜಾಗ, ಅದನ್ನೆಲ್ಲ ಸೇರಿಸಿ ಮಾಡಬೇಕು ಅಂದಾಗ ಹೆಚ್ಚು ಕಡೆ ಬಹಳ ಚೆನ್ನಾಗಿ ಮಾಡಿದ್ರು. ಮುಂಚೆ ಅದನ್ನ ಚೇಂಜ್ ಮಾಡಿಸಿ ನಾವು ಜಿಲ್ಲೆಯ ಒಂದು ಸಮುದಾಯ ಭವನ ಬಹಳ ಒಂದು ವಿಜೃಂಭಣೆಯಿಂದ ಬಹಳ ಒಂದು ಎಲ್ಲ ಫೆಸಿಲಿಟೀಸ್ ಇರ್ಬೋದು. ಮುಂಚೆ ಡಿಸಿಸಿ ಬ್ಯಾಂಕಿಗೆ ಅದು ಇಲ್ಲ, ನಮಗೆ ಅಂಬೇಡ್ಕರ್ ಭವನ ಊರಿನಲ್ಲಿ ಕಟ್ಟಿಕೊಡ್ರಿ ಅಂತ PWD ಜಾಗದಾಗ ಕೇಳ್ತಾ ಇದ್ರು. PWD ನಾವು ಕೊಡಕ್ಕೆ ಬರಲ್ಲ ಅಂತ ಅವರು 5 ವರ್ಷದಿಂದನೂ 10 ವರ್ಷದಿಂದನೂ ಹೆಚ್ಚು ಕಡಿಮೆ ಅದು ಗೊಂದಲಮಯ ಆಗಿದೆ. ನಾನು ಅದಕ್ಕೆ ಒಳ್ಳೆ ರೀತಿಯಿಂದ ಒಳ್ಳೆ ಜಾಗವನ್ನು ನೀವೇ ಆರಿಸ್ರಪ್ಪ ಅಂದಾಗ ಕೊನೆಗೆ ಈ ಜಾಗನ ಅವರು ಅಪ್ರೂವ್ ಮಾಡಿದ್ರು. ಎಲ್ಲರೂ ಸೇರಿ, ಸಮಾಜದವರು ಎಲ್ಲರೂ ಸೇರಿ, ಇಲಾಖೆಯವರು ಎಲ್ಲರೂ ಸೇರಿ. ಅವಾಗ ಅದು DCC ಬ್ಯಾಂಕ್ನಾಗ ಇದ್ದಿದ್ದರಿಂದ DCC ಬ್ಯಾಂಕ್ನ ಕರೆದು ಅವ್ರನ್ನ APMC ಎರಡನೇ ಒಂದು ದೊಡ್ಡ ಜಾಗ ಕೊಟ್ಟು ಇದನ್ನ ಸಮಾಜಕ್ಕೆ ಕೊಡಬೇಕು, ಇಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತೇಳಿ ಆ ಜಾಗವನ್ನು ಅದನ್ನು ಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿದ್ರು. ಎಕ್ಸ್ಚೇಂಜ್ ಮಾಡಿ ಸರ್ಕಾರ ಲೆವೆಲ್ನಾಗ ಅದು ಎಕ್ಸ್ಚೇಂಜು ಆಯ್ತು. ಈಗ ಅದನ್ನು 5 ಕೋಟಿ ರೂಪಾಯಿ ಅನ್ನೋದನ್ನು ಅಲ್ಲಿಗೂ ಬಂದಾಯ್ತು. ಅದು 5 ಕೋಟಿಗೆ ಮಾಡಿ ಅಂದ್ರೆ ನಾನು ಆಗಲ್ಲ ಅಂತ 5 ಕೋಟಿ ಮಾಡಿ ಮತ್ತೆ ಅದನ್ನು ಸಣ್ಣ ಮಾಡಿ ಅಥವಾ ಮದುವೆಗಳು ಆಗಲ್ಲ, ಇದೂ ಆಗಲ್ಲ, ಫಂಕ್ಷನ್ ಆಗಲ್ಲ ಅಂದರೆ ರೀತಿಯೆಲ್ಲ ಕಟ್ಟಿ ಅದಕ್ಕೆ ಮಾಡೋದಾದ್ರೆ ಒಳ್ಳೆಯ ರೀತಿಯಿಂದ ಮಾಡಿ ಒಂದು 5 ಕೋಟಿ ಮಾಡಿ ಭಾಳ ಒಂದು ಒಳ್ಳೆ ಚೆನ್ನಾಗಿ ಮಾಡ್ಯಾರ. ಪ್ಲಾನ್ ಚೇಂಜ್ ಮಾಡಿ ಸೆಲ್ಲರ್ ಮಾಡಿ ಅದ್ರ ಮೇಲೆ
ಮತ್ತೆ ಆನ್ ಮಾಡಿ ಅದ್ರ ಜೊತೆಗೆ ರೂಮ್ಗಳು ಮಾಡೋ ಒಂದು ವ್ಯವಸ್ಥೆ ಮಾಡಿಸಿ ಭಾಳ ಚೆನ್ನಾಗಿ ಆಗ್ತದೆ. ಅದನ್ನು ಇನ್ನೂ ಅದರಾಗೆ ಅದನ್ನು ಮಿನಿಯೇಚರ್ ಮಾಡಿ ಇದನ್ನ 2 ಕೋಟಿ ರೂಪಾಯಿ ಮಾಡ್ಯಾರಲ್ಲ, ಇದನ್ನ ಇಲ್ಲದ ಇಂಜಿನಿಯರ್ ಬರೀ ಇಂಜಿನಿಯರ್ ಸರ್ ನಾನು ಡಿವೈಡ್ ಮಾಡಿ 5 ಕೋಟಿ ಮಾಡಿ 2 ಕೋಟಿಗೆಲ್ಲ ಬರೋದು ಆ ರೀತಿ ಕ್ಲೀನ್ ಮಾಡಿ ಅದನ್ನು ಮಾಡಿ ಮಾಡಿ ಒಳ್ಳೆ ಇವೆಲ್ಲ ತೆಗಿಬೇಕು. ಆ ಟೈಪ್ ಮಾಡಿ ಕ್ಲೀನ್ ಮಾಡಿ ಒಳ್ಳೆ ರೀತಿಯಿಂದ ಎಲ್ಲ ಸಮಾಜಕ್ಕೂ ಅದು ಮಾದರಿ ಆಗೋದು. ಆ ರೀತಿ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿ ಹರಿಹರ ಕ್ಷೇತ್ರದಾಗ ಒಳ್ಳೆ ರೀತಿಯಿಂದ ಒಳ್ಳೆ ಸಮುದಾಯವನ್ನು ಆಗಿರಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಯಾರು ಪ್ರೈವೇಟ್ ಹೋಗಾರ ಹೋಗಬಾರ್ದು, ಆ ರೀತಿ ತಾವು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮ ಕರೆಯಲ್ಲಿ ಕೇಳ್ಕೊಂಡು ಇದೆ ಸರ್ ಹರಿಹರದ್ದು. ಅದಕ್ಕೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಇಂಜಿನಿಯರ್ ಅವರು ಏನು ಜಾಸ್ತಿ ಮಾಡಕ್ಕೆ ಹೋಗ್ಬೇಡ್ರಪ್ಪ, ಮಾಡ್ಬಾರ್ದು ಕೂಡೋದು ಮಾಡ್ರಿ. ಮಾಡಿ ಅಂತೇಳಿ ಪ್ರಮುಖವಾಗಿ 4 ಕ್ವಶನ್ಗಳಿದೆ ಸರ್. ಒಂದು, ಮಾರುಕಟ್ಟೆ ಶಿಕ್ಷಣ ಅವರು ನಿರಂತರವಾಗಿ ಹೋರಾಟ ಬಿ ಎಸ್ ಹನುಮಂತಣ್ಣ, ಪರಮೇಶಣ್ಣ ಬರ್ರಿ ಬರುಡಿ ಮುಂದಕ್ಕೆ ಬರೋಣ. ಭೂಪೇಶಣ್ಣ ದಯಮಾಡಿ ಎಲ್ಲರೂ ಇಲ್ಲ ಇರ್ಬೇಕು. ಜಗದೀಶಣ್ಣ ಆಶ್ರಯ ಕಾಲೋನಿ ಜಗಣ್ಣ ಬಾರಪ್ಪ.